ಯಾವುದೇ ಕ್ಷಣದಲ್ಲಿ ರಾಮ್ ಗೋಪಾಲ್ ವರ್ಮಾ ಅರೆಸ್ಟ್, ಮನೆ ತಲುಪಿದ್ದಾರಂತೆ ಪೊಲೀಸರು. ಅಂಥದ್ದೇನಾಯ್ತು? ವಿವಾದಾತ್ಮಕ ಹೇಳಿಕೆಗಳಿಂದ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಆಗಾಗ ಸುದ್ದಿಯಾಗ್ತಾನೆ ಇರ್ತಾರೆ. ವ್ಯೂಹಂ ಚಿತ್ರದ ಪ್ರಚಾರದ ವೇಳೆ ಟಿಡಿಪಿ ಮುಖ್ಯಸ್ಥ ಸಿಎಂ ಚಂದ್ರಬಾಬು ನಾಯ್ಡು ಅವರ ಪುತ್ರ ಲೋಕೇಶ್ ಹಾಗೂ ಜನಸೇನಾ ಪಕ್ಷ ಸ್ಥಾಪಕ ಪವನ್ ಕಲ್ಯಾಣ್ ಕುರಿತು ಆರ್ಜಿವಿ ಟೀಕಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಬಳಿಕ ದೂರು ದಾಖಲಾಗಿತ್ತು. ವಿಚಾರಣೆಗೆ ಪೊಲೀಸರು ಹಾಜರಾಗಿ ಎಂದು ನೋಟಿಸ್ ನೀಡಿದ್ರೂ ಕೂಡ ವರ್ಮಾ ಮಾತ್ರ ಕೊನೆಗೂ ಹಾಜರಾಗೇ ಇಲ್ಲ ಎನ್ನಲಾಗಿದೆ. ಇದೀಗ ಸ್ವತಃ ಪೊಲೀಸರೇ ನಿರ್ದೇಶಕನನ್ನ ಹುಡುಕಿಕೊಂಡು ಮನೆ ಬಾಗಿಲಿಗೆ ಬಂದಿದ್ದಾರೆ ಎಂದು ವರದಿಯಾಗಿದೆ. ಚಂದ್ರಬಾಬು ನಾಯ್ಡು ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಸಾಮಾಜಿಕ ಮಾಧ್ಯಮದಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿದ ಪ್ರಕರಣದಲ್ಲಿ ಸಾಕಷ್ಟು ಸುದ್ದಿಯಾಗಿದ್ರು ರಾಮ್ ಗೋಪಾಲ್ ವರ್ಮಾ. ಆಂಧ್ರಪ್ರದೇಶ ಪೊಲೀಸರ ತಂಡ ಸೋಮವಾರ ಹೈದರಾಬಾದ್ನಲ್ಲಿರುವ ಚಿತ್ರ ನಿರ್ಮಾಪಕ ರಾಮ್ ಗೋಪಾಲ್ ವರ್ಮಾ ಅವರ ನಿವಾಸವನ್ನ ತಲುಪಿದೆ ಎನ್ನಲಾಗಿದೆ. ವಿವಾದಿತ ಚಿತ್ರ ನಿರ್ದೇಶಕರ ನಿವಾಸಕ್ಕೆ ಓಂಗೋಲ್ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ಪ್ರಕರಣದಲ್ಲಿ ಬಂಧನವಾಗುವ ಸಾಧ್ಯತೆ ಇದೆ. ಆದರೆ ಎಲ್ಲಿ ತಾನು ಅರೆಸ್ಟ್ ಆಗಿ ಬಿಡ್ತೇನೋ ಅಂತ ರಾಮ್ ಗೋಪಾಲ್ ವರ್ಮಾ ಅವರು ತಲೆಮರೆಸಿಕೊಂಡಿದ್ದಾರೆ ಎನ್ನಲಾಗಿದೆ. ಪೊಲೀಸರು ಸದ್ಯ ರಾಮ್ ಗೋಪಾಲ್ ವರ್ಮಾ ಅವರನ್ನ ಹುಡುಕುತ್ತಿದ್ದಾರೆ ಎನ್ನಲಾಗಿದೆ. ಸದ್ಯ ರಾಮ್ ಗೋಪಾಲ್ ವರ್ಮಾ ಕೊಯಮತ್ತೂರಿಗೆ ತೆರಳಿದ್ದರು ಎನ್ನಲಾಗಿದೆ. ಕಳೆದ ವಾರ ವರ್ಮಾ ಪೊಲೀಸರ ಮುಂದೆ ಹಾಜರಾಗಬೇಕಿತ್ತು. ಸಿಎಂ ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ನಾರಾ ಲೋಕೇಶ್ ಮತ್ತಿತರ ಪ್ರತಿಷ್ಠೆಗೆ ಅವರು ಮಸಿ ಬಳಿದಿದ್ದಾರೆ ಎಂದು ಆರೋಪಗಳು ಕೂಡ ಕೇಳಿಬಂದಿವೆ. ಸ್ಥಳೀಯ ತೆಲುಗು ದೇಶಂ ಪಕ್ಷದ ಮುಖಂಡ ರಾಮಲಿಂಗಂ ಅವರ ದೂರಿನ ಮೇರೆಗೆ ಪೊಲೀಸರು ನವೆಂಬರ್ 11ರಂದು ಚಲನಚಿತ್ರ ನಿರ್ಮಾಪಕರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಕಳೆದ ವರ್ಷಾಂತ್ಯದಲ್ಲಿ ತಮ್ಮ ವ್ಯೂಹಂ ಚಿತ್ರದ ಪ್ರಚಾರದ ಸಂದರ್ಭದಲ್ಲಿ ಆರ್ಜಿವಿ ಅವರು ಸಿಎಂ ನಾಯ್ಡು, ಅವರ ಪುತ್ರ ನಾರಾ ಲೋಕೇಶ್, ಇತರ ಕುಟುಂಬ ಸದಸ್ಯರು ಮತ್ತು ನಟ ರಾಜಕಾರಣಿ ಪವನ್ ಕಲ್ಯಾಣ್ ವಿರುದ್ಧ ಅವಹೇಳನಕಾರಿ ಕಮೆಂಟ್ಗಳನ್ನು ಮಾಡಿದ್ದಾರೆ ಎಂದು ದೂರುದಾರರು ಆರೋಪಿಸಿದ್ದಾರೆ. ನವೆಂಬರ್ 13ರಂದು ಪೊಲೀಸರು ಚಲನಚಿತ್ರ ನಿರ್ಮಾಪಕರಿಗೆ ನೋಟಿಸ್ ನೀಡಿದ್ದು ಮಂಡಿಪಾಡು ಪೊಲೀಸ್ ಠಾಣೆಯಲ್ಲಿ ತನಿಖಾಧಿಕಾರಿಯ ಮುಂದೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಆದರೂ ಹಾಜರಾಗದೇ ಇದ್ದ ಕಾರಣ ಪೊಲೀಸರೇ ನಿರ್ದೇಶಕನ ಮನೆಗೆ ಬಂದಿದ್ದಾರೆ ಎನ್ನಲಾಗಿದೆ. ತೆಲುಗಿನ ಖ್ಯಾತ ನಟ ಫಾರ್ಮ್ ಹೌಸ್ನಲ್ಲಿ ಸದ್ಯ ರಾಮ್ ಗೋಪಾಲ್ ವರ್ಮಾ ತಲೆ ಮರೆಸಿಕೊಂಡಿದ್ದಾರೆ ಎಂದು ಗುಲ್ಲಾಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.